ಹಲೋ, ಸ್ವಾಗತ ಎಲ್ಲರಿಗೂ ಗಾಡೆಸ್ ಸ್ಟಾರೋಗೆ. ನನ್ನ ಹೆಸರು ನೀತು. ಸೊ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ನಾವು ನಿಮ್ಮ ಎನರ್ಜಿ ಅಲೈನ್ಮೆಂಟ್ನ ಚೆಕ್ ಮಾಡ್ತಾ ಇದ್ದೀವಿ. ಸೊ ವಿ ಹ್ಯಾವ್ ಲಾಟ್ ಆಫ್ ಡ್ರೀಮ್ಸ್ ಆ್ಯಂಡ್ ಗೋಲ್ಸ್ ಆ್ಯಂಡ್ ಆಸ್ಪಿರೇಷನ್ ಎಲ್ಲನೂ. ಸೊ ನಾವು ಅದರ ಅಲೈನ್ಮೆಂಟಲ್ಲಿ ಇದ್ದೀವ, ನಾವು ಆ ಡೈರೆಕ್ಷನಲ್ಲಿ ಹೋಗ್ತಿದ್ದೀವ, ಅಥವಾ ನಮ್ಮ ಅಲೈನ್ಮೆಂಟನ್ನು ಏನಾದ್ರು ಚೇಂಜ್ ಮಾಡಬೇಕಾ, ಬೇರೆ ಏನಾದ್ರು ಪ್ರಾಕ್ಟೀಸಸ್ ಮಾಡಬೇಕಾ, ಹೇಗೆ ನಾವು ಮೋರ್ ಆ್ಯಂಡ್ ಮೋರ್ ಅಲೈನ್ಮೆಂಟ್ಗೆ ಮೂವ್ ಆಗೋದು ನಮ್ಮ ಗೋಲ್ಸ್, ಡಿಸೈರ್ಸ್, ನಮ್ಮ ಮ್ಯಾನಿಫೆಸ್ಟೇಷನ್ ಡೈರೆಕ್ಷನಲ್ಲಿ. ಸೊ ಅದೆಲ್ಲ ನೋಡೋಣ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ. ಸೊ ನಮ್ಮ ಎನರ್ಜಿ ಅಲೈನ್ಮೆಂಟ್, ಎನರ್ಜಿ ಚೆಕ್ ಇನ್, ಸೊ ಹೌ ಕ್ಯಾನ್ ವಿ ರೀಅಲೈನ್ ಆ್ಯಂಡ್ ಆಲ್ ದಟ್ ಬ್ಯೂಟಿಫುಲ್ ಥಿಂಗ್ಸ್. ಸೊ ಲೆಟ್ಸ್ ಸ್ಟಾರ್ಟ್ ಇವತ್ತಿನ ಟ್ಯಾರೋ ರೀಡಿಂಗ್ನ. ಸೊ ಆ್ಯಸ್ ಯೂಶಲಿ 2 ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಈ ಕಾರ್ಡ್, ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಈ ಕಾರ್ಡ್. Again, this is group number 1, this is group number 2. ಸೊ ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಅಂತ ಅನಿಸ್ತಾ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟಾಂಪ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಗ್ರೂಪ್ ನಂಬರ್ 1, ಗ್ರೂಪ್ ನಂಬರ್ 2 ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಾಗತ. ಗ್ರೂಪ್ ನಂಬರ್ 1 ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗು. ಮೊದಲನೇದು ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದ ತಕ್ಷಣ ಗ್ರೂಪ್ ನಂಬರ್ 1 ದೇರ್ ಇಸ್ ಲಾಟ್ ಆಫ್ ಸೈನ್ಸ್ ಆ್ಯಂಡ್ ಸಿಂಬಲ್ಸ್ ಆ್ಯಂಡ್ ಮೆಸೇಜಸ್ ಆ್ಯಂಡ್ ಗೈಡೆನ್ಸ್ ಆ್ಯಂಡ್ ಸಿಂಕ್ರೊನಾಸಿಟೀಸ್. ಯೂನಿವರ್ಸ್ ನಿಮ್ಮನ್ನ ಗೈಡ್ ಮಾಡ್ತಾ ಇರೋದು, ನಿಮಗೆ ಮೆಸೇಜಸ್ ಕಳಿಸ್ತಾ ಇರೋದು, ಅಥವಾ ನಿಮಗೆ ಮೂವ್ ಮಾಡೋಕ್ಕೆ ಹೇಳ್ತಾ ಇರೋದು ಅ ಪರ್ಟಿಕ್ಯುಲರ್ ಡೈರೆಕ್ಷನ್. ಸೊ ಈ ಸಮಯದಲ್ಲಿ ನೀವು ಆ ಡೈರೆಕ್ಷನನ್ನು ಡೌಟ್ ಪಡ್ತಿರ್ಬೋದು, ಅಥವಾ ಇದು ನಿಜವಾಗ್ಲೂ ಸೈನಾ ಅಂತ ಕೇಳ್ತಿರ್ಬೋದು, ಅಥವಾ ಈ ಸೈನ್ಗೆ ಇನ್ನೊಂದು ಸೈನ್ ಕೇಳ್ತಿರ್ಬೋದು. ಇದು ನಿಜವಾಗ್ಲೂ ಸೈನ್ ಆಗಿದ್ರೆ ಇದಕ್ಕೆ ಇನ್ನೊಂದು ಸೈನು, ಅದು ನಿಜವಾಗ್ಲೂ ಆಗಿದ್ರೆ ಇನ್ನೊಂದು ಸೈನು. Is this really my path? So you are just questioning and delaying the process ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಬಿಕಾಸ್ ಯು ನೋ ಎಕ್ಸಾಕ್ಟ್ಲಿ ನೀವು ಯಾವ ಡೈರೆಕ್ಷನಲ್ಲಿ ಹೋಗಬೇಕು ಅಂತ ಹೇಳಿ. ಬಟ್ ಮೇ ಬಿ ಲ್ಯಾಕ್ ಆಫ್ ಆ್ಯಕ್ಷನ್, ಅಥವಾ ಯಾವುದು ಆ್ಯಕ್ಷನ್ಸ್ ತೊಗೊಳ್ದೇ ಇರ್ಬೋದು, ಅಥವಾ ಆ್ಯಕ್ಷನ್ಸ್ ತೊಗೊಳೋದಕ್ಕೆ ಮುಂಚೆ ಯು ಆರ್ ಜಸ್ಟ್ ವೇಟಿಂಗ್. ಈಸ್ ದಿಸ್ ರಿಯಲಿ ಮೈ ಪಾತ್ ಆರ್ ಈಸ್ ದಿಸ್ ದ ರೈಟ್ ಡೈರೆಕ್ಷನ್? ಸೊ ದೆರ್ ಇಸ್ ಲಾಟ್ ಆಫ್ ಲೈಕ್ ಯು ಆರ್ ಜಸ್ಟ್ ಮೂವಿಂಗ್ ಅರೌಂಡ್ ಅದೇ ಡೈರೆಕ್ಷನಲ್ಲಿ. ಲೈಕ್ ಯು ಆರ್ ಜಸ್ಟ್ ಟರ್ನಿಂಗ್ ಅಲ್ಲೇನೆ. ಲೈಕ್ ಇಸ್ ದಿಸ್ ದ ಒನ್? ಲೈಕ್ ಆ ಸರ್ಕಲಲ್ಲಿ ನಿಂತ್ಕೊಂಡು ವಿ ನೋ ಎಕ್ಸಾಕ್ಟ್ಲಿ ಈ ಡೈರೆಕ್ಷನಲ್ಲಿ ಹೋಗಬೇಕು. ಗೂಗಲ್ ಮ್ಯಾಪ್ ಹೇಳ್ತಾ ಇದೆ ರೈಟ್ ತೊಗೊಳ್ಳಿ ಅಂತ ಹೇಳಿ. ನಮ್ಮ ಪಕ್ಕದಲ್ಲಿ ಕೂತಿರೋ ಸೀಟಲ್ಲಿರೋ ಅಂಕಲ್ ಹೇಳ್ತಾ ಇದ್ದಾರೆ ಇಲ್ಲ ಇದೇ ರೈಟೇ ಅಂತ ಹೇಳಿ. ಬಟ್ ನಾವು ನಿಜವಾಗ್ಲೂ ಇದೇ ರೈಟೇನಾ, ಗಿವ್ ಮಿ ಅ ಸೈನ್ ಇಫ್ ದಿಸ್ ಇಸ್ ದ ರೈಟ್ ಅಂತ ಹೇಳಿ, ಇಸ್ ದಿಸ್ ದ ರೈಟ್ ಡೈರೆಕ್ಷನ್ ಅಂತ ಹೇಳಿ ನಾವು ವೇಟ್ ಮಾಡ್ತಾ ಇರೋ ಥರ ಇದೆ. ಆ್ಯಂಡ್ ಆಲ್ಸೋ ಇನ್ನೊಂದು ಆ ಸ್ಟೋರಿನ ನೆನಪಿಸ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಈ ನದಿ ಮಧ್ಯ ಸಿಗಾಕೊಂಡಿದ್ದಾಗ, ಅಥವಾ ಸಮುದ್ರದ ಮಧ್ಯ ಸಿಗಾಕೊಂಡಿದ್ದಾಗ ಈ ವ್ಯಕ್ತಿ ದೇವರೇ ಯಾವ್ದು ರೀತಿ ಆದರೂ ನನಗೆ ಸಪೋರ್ಟ್ ಮಾಡು ಅಂತ ಕೇಳಿದಾಗ ಆ ಪಾಸರ್ ಬೈ ಬೇರೆ ಒಬ್ಬರು ಆ ಬೋಟಲ್ಲಿ ಬಂದು ಲೈಕ್ ಕಮ್ ಆನ್ ಟು ಅವರ್ ಬೋಟ್, ನಮ್ಮ ಬೋಟಿಗೆ ಜಂಪ್ ಆಗಿ, ಬಿಕಾಸ್ ಈ ಬೋಟ್ ಮುಳುಗೋಗ್ತಾ ಇದೆ, ದೆರ್ ಇಸ್ ಅ ಹೋಲ್ ಇನ್ ದ ಬೋಟ್ ಅಂತಂದರೆ ಇಲ್ಲ ನಾನು ದೇವ್ರಿಗೆ ಹೇಳಿದ್ದೀನಿ ನನಗೆ ಬಂದು ನನಗೆ ಸಪೋರ್ಟ್ ಮಾಡಿ ಅಂತ, ನೀವು ಪರವಾಗಿಲ್ಲ ನೀವು ಹೊರಡಿ ಅಂತ ಹೇಳ್ತಾನಂತೆ. ಸೊ ಆ ಬೋಟು ಮುಳುಗಿ ಹೋಗಿ ಈ ವ್ಯಕ್ತಿ ವಾಪಸ್ಸು ದೇವ್ರ ಹತ್ರ ಹೋದಾಗ ನಾನು ನಿಮ್ಮನ್ನ ಎಷ್ಟು ಬೇಡ್ಕೊಂಡೆ, ಎಷ್ಟು ಕೇಳಿದೆ, ಏನೆಲ್ಲ ನಾನು ಯಾವ ರೀತಿ ಎಲ್ಲ ಪ್ರಾರ್ಥನೆ ಮಾಡಿಕೊಂಡೆ, ಬಟ್ ನೀವು ಬರಲಿಲ್ಲ ಅಂತ. ಸೊ ದೇವರು ಓ ಮೈ ಗಾಡ್, ಲೈಕ್ ನಿಮಗೆ ಸಪೋರ್ಟ್ ಕಳಿಸಿದ್ವಲ್ಲ, ನೀವು ಆ ಬೋಟಿಗೆ ಜಂಪ್ ಆಗಲಿಲ್ಲ. ಸೊ ದಟ್ ಈಸ್ ಯೋರ್ ಮಿಸ್ಟೇಕ್. ಯು ಜಸ್ಟ್ ವಾಂಟೆಡ್ ಅ ಸೈನ್ ಆಫ್ಟರ್ ಸೈನ್, ಅಥವಾ ಇದಾದಮೇಲೆ ಇನ್ನೊಂದು ಸೈನ್ ಅಂತ ಅಂದ್ಕೊಂಡು. ಸೊ ಯು ಡಿಲೇಡ್ ಆ್ಯಂಡ್ ಯು ಡಿಡ್ ನಾಟ್ ಟೇಕ್ ದ ಆಪರ್ಚುನಿಟಿ. ನಾನು ಕಳಿಸಿದಂಥ ಆಪರ್ಚುನಿಟಿನ ನೀವು ಗ್ರ್ಯಾಬ್ ಮಾಡಲಿಲ್ಲ. ಯು ಆರ್ ಜಸ್ಟ್ ರನ್ನಿಂಗ್ ಅರೌಂಡ್, ಇಸ್ ದಿಸ್ ರೈಟ್, ಇಸ್ ದಿಸ್ ರೈಟ್ ಅಂತ ಅಂದ್ಕೊಂಡು. ದಟ್ ಈಸ್ ದ ಓನ್ಲಿ ಪ್ರಾಬ್ಲಮ್. ಆ್ಯಕ್ಚುಲಿ ನೀವು ಅಲೈನ್ಮೆಂಟಲ್ಲಿದ್ದೀರಾ. ಆ್ಯಕ್ಚುಲಿ ಎಲ್ಲ ಥರ ಒಂದು ಗೈಡೆನ್ಸು, ಸಪೋರ್ಟು, ಇನ್ಫಾರ್ಮೇಷನು ಅಥವಾ ಸೈನ್ಸು ನಿಮ್ಗೆ ಆಲ್ರೆಡಿ ಯೂನಿವರ್ಸ್ ಕಳಿಸ್ತಾ ಇದೆ. ಆ್ಯಂಡ್ ದೆನ್ ಯು ಜಸ್ಟ್ ಹ್ಯಾವ್ ಟು ಗ್ರ್ಯಾಬ್ ದಟ್ ಆಪರ್ಚುನಿಟಿ, ಅಥವಾ ಬಿ ಡೇರಿಂಗ್ ಆ ಡೈರೆಕ್ಷನಲ್ಲಿ ನಡೆಯೋದಕ್ಕೆ. ಬಿಕಾಸ್ ದಟ್ ಈಸ್ ವಾಟ್ ಈಸ್ ಹ್ಯಾಪ್ನಿಂಗ್. ಯಾಕೆಂದರೆ ಇಲ್ಲೂ ಅಷ್ಟೇ. ಸೊ ವಿ ಹ್ಯಾವ್ ನಮ್ಮ ಸ್ಪಿರಿಟ್ ಗೈಡ್ಸು ಅಥವಾ ನಮ್ಮ ಆ್ಯನ್ಸಿಸ್ಟರ್ಸು ನಮ್ಮನ್ನ ಗೈಡ್ ಮಾಡ್ತಾ ಇರೋದು. ಆ್ಯಂಡ್ ದೇ ಆರ್ ಲೈಕ್ ಕಮ್ ಇನ್ ದಿಸ್ ಡೈರೆಕ್ಷನ್ ಅಂತ ಹೇಳಿ ಈ ಈಗಲ್ ಮುಖಾಂತರ ತೋರಿಸ್ತಾ ಇರೋದು. ಮೇ ಬಿ ಈಗಲ್ ಈಸ್ ಒನ್ ಆಫ್ ಯುವರ್ ಸೈನ್. ಇತ್ತೀಚೆಗೆ ತುಂಬ ಈಗಲ್ಸ್ ನೋಡ್ತಾ ಇರ್ಬೋದು, ಕ್ರೋಸ್ ನೋಡ್ತಾ ಇರ್ಬೋದು, ಅಥವಾ ಬರ್ಡ್ಸ್ ತುಂಬಾ ಸಿಂಬಲ್ಸ್ ಇರ್ಬೋದು, ಫೆದರ್ಸ್ ತುಂಬಾ ಸಿಗ್ತಾ ಇರ್ಬೋದು. ಸೊ ದೇರ್ ಇಸ್ ನೋ ಪ್ರಾಬ್ಲಮ್ ಅಟ್ ಆಲ್. ಯು ಆರ್ ಆಬ್ಸಲ್ಯೂಟ್ಲಿ ಇನ್ ದ ರೈಟ್ ಡೈರೆಕ್ಷನ್. ಯು ಆರ್ ಆಬ್ಸಲ್ಯೂಟ್ಲಿ ಥಿಂಕಿಂಗ್ ರೈಟ್. ಬಟ್ we are not moving our directionally because we are just waiting for some kind of miracle, ಅಥವಾ some kind of yes this is the path ಅಂತ ಹೇಳಿ ಯಾರಾದರೂ ನಮ್ಗೆ ಹೇಳಲಿ ಅಂತ ಹೇಳಿ ವೇಟ್ ಮಾಡ್ತಾ ಇರೋ ಥರ ಇದೆ. ಬಟ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನೋ, just go in the direction. This is so beautiful. And also we have the card number 22. ಇದು we have strawberries and love.
ಸೊ ದಿಸ್ ಕಾರ್ಡ್ ಈಸ್ ಗಿವಿಂಗ್ ಮೀ ದ ಫೀಲಿಂಗ್ ಗ್ರೂಪ್ ನಂಬರ್ 1 ಲೈಕ್ ವಿ ನೋ, ನಮ್ಮ ಹಾರ್ಟಿಗೆ ಕ್ಲಿಯರಾಗಿ ಗೊತ್ತು ದಿಸ್ ಈಸ್ ವಾಟ್ ಐ ಆಮ್ ಸಪೋಸ್ ಟು ಬಿ ಡೂಯಿಂಗ್, ಇದನ್ನೇ ನಾನು ಮಾಡಬೇಕಾಗಿರೋದು, ಅಥವಾ ಈ ಥರನೇ ನಾನು ಮಾಡಬೇಕಾಗಿರೋದು, ಅಥವಾ ಇಂಥವರಿಗೆ ನಾನು ಕಾಲ್ ಮಾಡಬೇಕಾಗಿರೋದು, ಅಥವಾ ಈ ಥರ ಜಾಬೇ ನನಗೆ ಇಂಟ್ರೆಸ್ಟು, ದಿಸ್ ಈಸ್ ಮೈ ಲೈಫ್ ಪರ್ಪಸ್, ದಿಸ್ ಈಸ್ ಮೈ ಡೈರೆಕ್ಷನ್ ಅಂತ ಎಲ್ಲನೂ ಗೊತ್ತಿರೋದು. ಬಟ್ ವಿ ಆರ್ ಜಸ್ಟ್ ನಾಟ್ ಗ್ರ್ಯಾಬಿಂಗ್ ಇಟ್, ಲೈಕ್ ವಿ ಆರ್ ಜಸ್ಟ್ ನಾಟ್ 100% in that direction complete ಆಗಿ ಇನ್ನೂ ನಾವು ಸ್ಟೆಪ್ ಇನ್ ಆಗಿಲ್ಲ. ಆ್ಯಂಡ್ ಯುವರ್ ಸ್ಪಿರಿಚುವಲ್ ಫ್ಯಾಮಿಲಿ ಇಸ್ ಲೈಕ್ ಯಾ ಇಟ್ ಇಸ್ ಟೈಮ್, ಲೈಕ್ ಯು ಕ್ಯಾನ್ ಯಾವಾಗ ಬೇಕೋ ಆವಾಗ ಯು ಕ್ಯಾನ್ ಗ್ರ್ಯಾಬ್ ಆ್ಯಂಡ್ ಯು ಕ್ಯಾನ್ ವಾಕ್, ಲೈಕ್ ಫಾಲೋ ಯೋರ್ ಹಾರ್ಟ್, ಫಾಲೋ ಯೋರ್ ಇಂಟ್ಯೂಷನ್, ಬಿಕಾಸ್ ಅದು ನಿಮ್ಮನ್ನ ಗೈಡ್ ಮಾಡ್ತಾ ಇದೆ ನಿಮ್ಮ ಹೋಗುವಂಥ ಡೈರೆಕ್ಷನ್ಗೆ. ಇಟ್ ಈಸ್ ಆ್ಯಕ್ಚುಲಿ ಬ್ಯೂಟಿಫುಲಿ ಗೈಡಿಂಗ್ ಯು ನಿಮ್ಮನ್ನ ಈ ಸಮಯದಲ್ಲಿ. ಬಟ್ ಮೇ ಬಿ ನೀವು ಕಳ್ಕೊಂಡಂಥ ವಿಚಾರದ ಬಗ್ಗೆ ಆಲೋಚನೆ ಮಾಡ್ತಾ ಇರ್ಬೋದು, ಅಥವಾ ಪಾಸ್ಟಲ್ಲಿ ಫೇಲ್ಯೂರ್ಗಳು, ಅಥವಾ ಪಾಸ್ಟಲ್ಲಿ ಇದು ವರ್ಕ್ ಆಗಲಿಲ್ಲ, ಪಾಸ್ಟಲ್ಲಿ ಈ ಥರ ಇತ್ತು ಅನ್ನುವಂಥ ಪಾಸ್ಟ್ ಪೇನ್ ಅಥವಾ ಪಾಸ್ಟ್ ಸ್ಟೋರೀಸಿಗೆ ನೀವು ಇನ್ನೂ ಸಿಗಾಕೊಂಡಿರ್ಬೋದು ಪಾಸ್ಟ್ ಸ್ಟೋರೀಸಲ್ಲಿ. ಬಟ್ ಪಾಸ್ಟ್ ಇಸ್ ಪಾಸ್ಟ್ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ದ ಪಾಸ್ಟ್ ಈಸ್ ಓವರ್, ಪಾಸ್ಟ್ ಈಸ್ ಬಿಹೈಂಡ್ ಯು, ಪಾಸ್ಟ್ ನಿಮ್ಮ ಹಿಂದೆ ಇರೋದು. ಆ್ಯಂಡ್ ಆಲ್ಸೋ ನೀವು ಹಿಂದೆ ತಿರುಗಿ ನೋಡಿದಾಗ ಆ ಪಾಸ್ಟ್ ಎಲ್ಲೂ ಇಲ್ಲ, ಇಟ್ ಈಸ್ ಜಸ್ಟ್ ಅ ಥಿಯರಿ ಇವಾಗ, ಇಟ್ ಈಸ್ ಜಸ್ಟ್ ಅ ಮೆಮರಿ ಇವಾಗ. ಸೊ ದೇರ್ ಈಸ್ ನೋ ಪಾಸ್ಟ್. ನಾವು ಹಿಂದೆ ತಿರುಗಿ ನೋಡಿದಾಗ್ಲೂ ದ ಓನ್ಲಿ ರಿಯಾಲಿಟಿ ಈಗ ಸದ್ಯಕ್ಕೆ ಅಂತಂದರೆ ನಾವು ಮುಂದೆ ಹೋಗ್ತಾ ಇರೋದು ನಮ್ಮ ಫ್ಯೂಚರ್ ಪಾಸಿಬಿಲಿಟಿ, ಪ್ರೆಸೆಂಟಲ್ಲಿ ನಾವಿರುವಂಥ ಈ ಅಲೈನ್ಮೆಂಟು, ಈಗ ನಾವು ಟಚ್ ಮಾಡಿದಾಗ ನಮ್ಮ ಬಾಡಿ, ಈಗ ನಾವು ಮಾತಾಡ್ತಾ ಇರೋದು, ಈಗ ನೀವು ಈ ವಿಡಿಯೋನ ನೋಡ್ತಾ ಇರೋದು, ದಿಸ್ ಇಸ್ ದ ಓನ್ಲಿ ರಿಯಾಲಿಟಿ ಈಗ ಸದ್ಯಕ್ಕೆ ವಿಚ್ ಈಸ್ ಟ್ರೂ ನಮಗೆ. ಸೊ ಪ್ಲೀಸ್ ಬಿ ಪ್ರೆಸೆಂಟ್ ಆ್ಯಂಡ್ ಫೋಕಸ್ ಆನ್ ದ ಫ್ಯೂಚರ್. ಪಾಸ್ಟ್ನ ಲೆಟ್ ಇಟ್ ಬಿ ಇನ್ ದ ಪಾಸ್ಟ್. ಯಾಕೆಂದರೆ ಆ ಸ್ಟೋರಿ ಆಗೋಯ್ತು, ಅದೇನು ಕಲಿಸ್ಬೇಕಾಗಿತ್ತು ನಮಗೆ ಅದು ಕಲಿಸಾಗಿದೆ. ಏನು ನಮಗೆ ಆ ಧೈರ್ಯ ಕೊಡಬೇಕಾಗಿತ್ತು ಆ ಧೈರ್ಯ ನಮಗೆ ಆಲ್ರೆಡಿ ಬಂದಾಗಿದೆ. ಸೊ ಇವಾಗ ನಾವು ಈ ವಿಚಾರದಲ್ಲಿ ಡೌಟ್ ಪಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ, ಬಿಕಾಸ್ ಯು ಆರ್ ಸೋ ರೆಡಿ ನಿಮ್ಮ ಈ ಪವರ್ನ, ನಿಮ್ಮ ಮ್ಯಾಜಿಕ್ನ ನೀವು ಕ್ಲೇಮ್ ಮಾಡ್ಕೊಳ್ಳೋದಕ್ಕೆ. ಯು ಆರ್ ಸೋ ರೆಡಿ ನಿಮ್ಮ ಫ್ರೀಡಮ್ನ ಕ್ಲೇಮ್ ಮಾಡ್ಕೊಳ್ಳೋದಕ್ಕೆ. ಯು ಆರ್ ಸೋ ರೆಡಿ ಈ ಹೊಸ ಲವ್ ಅಥವಾ ಇಂಟ್ರೆಸ್ಟನ್ನು ಮ್ಯಾಗ್ನೆಟೈಸ್ ಮಾಡೋದಕ್ಕೆ. ಯು ಆರ್ ಸೋ ರೆಡಿ ಗ್ರೂಪ್ ನಂಬರ್ 1 ಈ ಹೊಸ ಎನರ್ಜಿಗೆ ಸ್ಟೆಪ್ ಇನ್ ಆಗೋದಕ್ಕೆ. ಆ ಬ್ಯೂಟಿಫುಲ್ ಕ್ಯೂರಿಯಸ್ ಎನರ್ಜಿ, ದಿಸ್ ಹ್ಯಾಪಿ ಎನರ್ಜಿ, ದಿಸ್ ಎಕ್ಸೈಟಿಂಗ್ ಎನರ್ಜಿ, ದಿಸ್ ಟ್ರೈಯಿಂಗ್ ಸಮಥಿಂಗ್ ನ್ಯೂ ಅನ್ನೋಂಥ ಒಂದು ಎನರ್ಜಿಗೆ ಸ್ಟೆಪ್ ಇನ್ ಆಗೋದಕ್ಕೆ ಕಾಣಿಸ್ತಿತ್ತು ಅಂತ ಅಂದ್ಕೊಳ್ತೀನಿ ನಾನು ಇದು ತೋರಿಸಿದ್ದೆಲ್ಲ. ಸೊ ಯಾ, ಯು ಆರ್ ಸೋ ರೆಡಿ ಗ್ರೂಪ್ ನಂಬರ್ 1. ದೆರ್ ಈಸ್ ನಥಿಂಗ್ ರಾಂಗ್ ನಿಮ್ಮ ಎನರ್ಜಿನಲ್ಲಿ. ನಿಮ್ಮ ಅಲೈನ್ಮೆಂಟ್ ಈಸ್ ರಿಯಲಿ ಗುಡ್. ಆಪರ್ಚುನಿಟೀಸ್ ಆರ್ ಕಮಿಂಗ್ ನಿಮ್ಮ ಕಡೆ, ನಿಮ್ಮ ಡೈರೆಕ್ಷನ್ಗೆ. ನಿಮ್ಮ ಲೈಫಲ್ಲಿ ಲವ್ ಆಪರ್ಚುನಿಟೀಸ್ ಇರ್ಬೋದು, ರಿಲೇಷನ್ಶಿಪ್ ಆಪರ್ಚುನಿಟೀಸ್ ಇರ್ಬೋದು, ಕೆಲಸಕ್ಕೆ ರಿಲೇಟೆಡ್ ಆಪರ್ಚುನಿಟೀಸ್ ಇರ್ಬೋದು, ಓವರ್ ಆಲ್ ಫ್ರೀಡಮ್ ಇರ್ಬೋದು, ಅಥವಾ ಕರೆಂಟ್ ಸಿಚುವೇಷನಲ್ಲಿ ನನಗೆ ಫ್ರೀಡಮ್ ಬೇಕು ಅಂತ ಅಂದ್ಕೊಳ್ತಾ ಇದ್ರೆ ದ ಫ್ರೀಡಮ್ ಆ್ಯಂಡ್ ಎವ್ರಿಥಿಂಗ್ ನಮ್ಮ ಲೈಫಲ್ಲಿ ಈಗ ಸದ್ಯಕ್ಕೆ ಪ್ರಾಪರ್ ಅಲೈನ್ಮೆಂಟಲ್ಲಿದೆ. ಕೆಲವ್ರಿಗೆ ಇದು ರಿಲೇಷನ್ಶಿಪ್ ಕೂಡ ಇರ್ಬೋದು, ಬಿಕಾಸ್ ವಿ ಹ್ಯಾವ್ ಬೋತ್ ಕೌಂಟರ್ ಪಾರ್ಟ್ಸ್, which means Queen of Wands and King of Wands. This is beautiful alignment group number 1. So the only thing is ಏಟ್ ಆಫ್ ಕಪ್ಸ್ ಅಂದರೆ ನಾವು ಪಾಸ್ಟ್ನ ಇಲ್ಲಿ ಹಿಂದೆ ಬಿಟ್ಟು ರಿಚುವಲ್ ಮಾಡಿ, ಸೆರೆಮನಿ ಮಾಡಿ, ಫೈರ್ ಸೆರೆಮನಿ ಮಾಡಿ, ಪೇಪರ್ನೆಲ್ಲ ಬರ್ನ್ ಮಾಡಿ, ಮೆಮರೀಸ್ನೆಲ್ಲ ಹಿಂದೆ ಬಿಟ್ಟು ನಾವು ಮುಂದೆ ಹೋಗ್ತಾ ಇರೋದು ನಮ್ಮ ಈ ಸನ್, ನಮ್ಮ ಬ್ಯೂಟಿಫುಲ್ ಫ್ಯೂಚರ್ ಡೈರೆಕ್ಷನಲ್ಲಿ. ಸೊ ದಿಸ್ ಇಸ್ ವಾಟ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮಗೆ ಹೇಳ್ತಾ ಇರೋದು. ಯು ಆರ್ ಸೋ ಮಚ್ ಇನ್ ಅಲೈನ್ಮೆಂಟ್, ಯು ಆರ್ ಡೂಯಿಂಗ್ ಸೋ ಗುಡ್. ಆ್ಯಂಡ್ ಆಲ್ಸೋ ಟವರ್ ಬಂದು ಇಟ್ ಈಸ್ ಆಲ್ರೆಡಿ ಓವರ್, ದಿಸ್ ಈಸ್ ಯುವರ್ ಪಾಸ್ಟ್. ನಿಮ್ಮ ಪಾಸ್ಟನ್ನು ರೆಪ್ರೆಸೆಂಟ್ ಮಾಡ್ತಾ ಇರೋದು ಇದು. ಸೊ ಯು ಆರ್ ಆಬ್ಸಲ್ಯೂಟ್ಲಿ in the right direction, but you are just sign, ಈ ಸೈನ್ಗೆ ಇನ್ನೊಂದು ಸೈನ್ or maybe this is not the time ಅನ್ನುವಂಥ ಭಯ ಇರ್ಬೋದು. ಬಟ್ ನೋ, ಯು ಆರ್ ಆಬ್ಸಲ್ಯೂಟ್ಲಿ ಇನ್ ಅಲೈನ್ಮೆಂಟ್, ಯು ಆರ್ ಆಬ್ಸಲ್ಯೂಟ್ಲಿ ರೆಡಿ, ಯು ಆರ್ ಆಬ್ಸಲ್ಯೂಟ್ಲಿ ಲೈಕ್ ಇನ್ ದಟ್ ಬ್ಯೂಟಿಫುಲ್ ಪಾತ್. ನಿಮ್ಮ ಫ್ಯೂಚರ್ನ, ನಿಮ್ಮ ಫ್ರೀಡಮ್ನ, ನಿಮ್ಮ ಡ್ರೀಮ್ಸ್ನ, ನಿಮ್ಮ ಗೋಲ್ಸ್ನ ಅಚೀವ್ ಮಾಡೋದಕ್ಕೆ ಜಸ್ಟ್ ಬಿ ಓಪನ್ ಆ್ಯಂಡ್ ರಿಸೆಪ್ಟಿವ್ ಗ್ರೂಪ್ ನಂಬರ್ 1. ಆ್ಯಕ್ಷನ್ಸ್ ತೊಗೊಳೋದಕ್ಕೆ, ರಿಸ್ಕ್ಗಳು ತೊಗೊಳೋದಕ್ಕೆ, ಅಥವಾ ನಿಮ್ಮ ಹಾರ್ಟ್ನ ಓಪನ್ ಮಾಡೋದಕ್ಕೆ, ಅಥವಾ just simply taking small steps. Okay, so yeah, we understand it is a big thing ನಮ್ಮ ಲೈಫಲ್ಲಿ ಹೊಸ ಡೈರೆಕ್ಷನ್ ಅಥವಾ ಹೊಸದನ್ನು ಟ್ರೈ ಮಾಡೋದು. ಬಟ್ ಯು ಹ್ಯಾವ್ ಟು ಸ್ಟಾರ್ಟ್. ಎಲ್ಲೋ ಒಂದು ಕಡೆ ನಾವು ಶುರು ಮಾಡಬೇಕು, ಎಲ್ಲೋ ಒಂದು ಮೊದಲನೇ ಹೆಜ್ಜೆ ತೊಗೊಳ್ಳೇಬೇಕು, ಎಲ್ಲೋ ಒಂದು ಕಡೆ ಆ ಫೇಲ್ಯೂರ್ ಅನ್ನೋದು ಬರುತ್ತೆ ಅನ್ನೋವಂಥ ಕೈಂಡ್ ಆಫ್ ಆ ಫಿಯರ್ ಇದ್ರೂ ಆ ಫಿಯರ್ನ ಫೇಸ್ ಮಾಡಿ, ಇಟ್ ಇಸ್ ಟೈಮ್ ಕಂಫರ್ಟ್ ಝೋನಿಂದ ಆಚೆ ಬರೋದು. ಇಟ್ ಇಸ್ ಟೈಮ್ ನಿಮಗೆ ಖುಷಿ ಕೊಡೋವಂಥ ನಿಮ್ಮ
ಲೈಫ್ ಪಾತನ್ನು ನೀವು ಚೂಸ್ ಮಾಡೋದು. ಇಟ್ ಈಸ್ ಟೈಮ್ ನಿಮ್ಮ ಎಂಪವರ್ಮೆಂಟ್ ಜರ್ನಿನಲ್ಲಿ, ನಿಮ್ಮ ಸೆಲ್ಫ್ ಫುಲ್ಫಿಲ್ಮೆಂಟ್ ಜರ್ನಿನಲ್ಲಿ, ನಿಮ್ಮ ಸೋಲ್ ಪರ್ಪಸ್ ಜರ್ನಿಗೆ ನೀವು ಕಂಪ್ಲೀಟಾಗಿ ಸ್ಟೆಪ್ ಇನ್ ಆಗೋದು. ನೋ ಮೋರ್ ಸೈನ್. ಗ್ರೂಪ್ ನಂಬರ್ 1, ದಿಸ್ ಈಸ್ ಯುವರ್ ಸೈನ್. ಇದು ನಿಮ್ಮ ಸೈನು. ಈ ರೀಡಿಂಗ್ ನಿಮ್ಮ ಸೈನು. ದೇವ್ರು ಕಳಿಸಿರೋ ಆ ಬೋಟ್ ಏನಿದೆ, ದಿಸ್ ಈಸ್ ಯುವರ್ ಬೋಟ್. ಓಕೆ, ಸೊ ನೋ ಮೋರ್ ಸೈನ್ ಆಫ್ಟರ್ ಸೈನ್ ಆಫ್ಟರ್ ಸೈನ್. ಸೊ ಟೇಕ್ ದಿಸ್ ಆಸ್ ಅ ಸೈನ್ ಆ್ಯಂಡ್ ಪ್ಲೀಸ್ ವಾಕ್ ನಿಮ್ಮ ಈ ಹೊಸ ಪಾತಲ್ಲಿ, ಹೊಸ ಡೈರೆಕ್ಷನಲ್ಲಿ. And be open and be receptive to receive ಇದೆಲ್ಲ ಬ್ಯೂಟಿಫುಲ್ ಎನರ್ಜೀಸ್ನ, ಆಪರ್ಚುನಿಟೀಸ್ನ, ರಿಲೇಷನ್ಶಿಪ್ನ ಅಥವಾ ವಾಟ್ ಎವರ್ ಇಟ್ ಈಸ್ ದಟ್ ಯು ಆರ್ ವೇಟಿಂಗ್ ಫಾರ್. ಗ್ರೂಪ್ ನಂಬರ್ 1, ಯು ಆರ್ ಮ್ಯಾನಿಫೆಸ್ಟಿಂಗ್. ಏನೆಲ್ಲ ಮ್ಯಾನಿಫೆಸ್ಟ್ ಮಾಡಬೇಕಂತ ಅಂದ್ಕೊಳ್ತಾ ಇದ್ದಾರೆ, ಯು ಆರ್ ಮ್ಯಾನಿಫೆಸ್ಟಿಂಗ್ ಆ್ಯಂಡ್ ಯು ಆರ್ ಇನ್ ಅಲೈನ್ಮೆಂಟ್. ಯು ಆರ್ ಜಸ್ಟ್ ಡೌಟಿಂಗ್. ಸ್ವಲ್ಪ ಭಯ, ಸ್ವಲ್ಪ ಡೌಟ್ಸು, ಸ್ವಲ್ಪ ಡಿಸ್ಬಿಲೀಫ್ಗಳು ಇರೋವಂಥ ಒಂದು ಎನರ್ಜಿ ಇರೋದು ನಿಮಗೆ ಹಳೇ ಎಕ್ಸ್ಪೀರಿಯನ್ಸ್ಗಳಿಂದಾಗಿ. ಸೊ ದಟ್ ಈಸ್ ಪಾಸ್ಟ್. ಗ್ರೂಪ್ ನಂಬರ್ 1, ಜಸ್ಟ್ ಬಿ ರೆಡಿ ಆ್ಯಂಡ್ ಗೆಟ್ ಎಕ್ಸೈಟೆಡ್ ಆ್ಯಂಡ್ ಗೆಟ್ ಕ್ಯೂರಿಯಸ್ ಆ್ಯಂಡ್ ಜಸ್ಟ್ ಡಿಕ್ಲೇರ್ ಯೂನಿವರ್ಸ್ಗೆ, ಓ ಮೈ ಗಾಡ್, ಐ ಆಮ್ ಸೋ ರೆಡಿ. Exactly like this. Oh my God, I'm so ready. So this is the kind of excitement universe ನಿಮ್ಮಲ್ಲಿ ಹುಡುಕ್ತಾ ಇರೋದು, because you are totally in the right direction. Group number 1, so ಅದು ನಿಮ್ಮ ಇವತ್ತಿನ ಮೆಸೇಜಸ್. there is no realignment or adjustment ನಮಗೆ ಬೇಕಾಗಿರೋದು. you are walking ನಿಮ್ಮ ಈ ಡ್ರೀಮ್ಸು, ನಿಮ್ಮ ಮ್ಯಾನಿಫೆಸ್ಟೇಷನ್ ಡೈರೆಕ್ಷನಲ್ಲೇ, ಬಟ್ ಯು ಆರ್ ನಾಟ್ ವಾಕಿಂಗ್ ಫುಲ್ ಫ್ಲೆಡ್ಜ್ಡ್ ಆಗಿ. ಇನ್ನೂ ಸ್ವಲ್ಪ ಡೌಟ್ಸು, ಹಳೆ ಭಯಗಳು ಅಥವಾ ಹಳೆ ನೆನಪುಗಳು ಅಥವಾ ವಾಟ್ ಎವರ್ ಇಟ್ ಈಸ್ ದಟ್ ಈಸ್ ಸ್ಟಾಪಿಂಗ್ ನಮ್ಮನ್ನ ಪಾಸ್ಟಿಂದ. ದಟ್ ಈಸ್ ದ ಓನ್ಲಿ ಪ್ರಾಬ್ಲಮ್ ನಮಗೆ ನಿಮ್ಮ ಈ ಸಿಚುವೇಷನಲ್ಲಿ. ಜಸ್ಟ್ ಲೆಟ್ ಇಟ್ ಗೋ. ದ ಪಾಸ್ಟ್ ಈಸ್ ಇನ್ ದ ಪಾಸ್ಟ್. ಓಕೆ, ಗೆಟ್ ರೆಡಿ ಫಾರ್ ಯುವರ್ ಫ್ಯೂಚರ್ ಆ್ಯಂಡ್ ಫಾರ್ ಯುವರ್ ಫ್ರೀಡಮ್ ಆ್ಯಂಡ್ ಫಾರ್ ಯುವರ್ ಎಂಪವರ್ಮೆಂಟ್. ಗ್ರೂಪ್ ನಂಬರ್ 1, ಅದು ನಿಮ್ಮ ಇವತ್ತಿನ ಮೆಸೇಜಸ್ಸು. ಹೋಪ್ಫುಲಿ ಇದು ರೆಸನೇಟ್ ಆಯಿತು ಅಂತ ಅಂದ್ಕೊಳ್ತೀನಿ, ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ನಿಮ್ಮ ಅಫರ್ಮೇಷನ್ಸ್ ಎಲ್ಲ ಹೇಳೋದು ಮರಿಬೇಡಿ. ಕೆಳಗಡೆ ಇನ್ಸ್ಟಾಗ್ರಾಮ್ ಲಿಂಕ್ ಹಾಕಿರ್ತೀನಿ, ಹೋಗಿ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡೋದು ಮರಿಬೇಡಿ. ಬಿಕಾಸ್ ಇನ್ಸ್ಟಾಗ್ರಾಮಲ್ಲಿ ಐ ಕನೆಕ್ಟ್ ವೆರಿ ಕ್ಲೋಸ್ಲಿ. ನನ್ನ ಪರ್ಸ್ನಲ್ ಪ್ರಾಕ್ಟೀಸಸ್ಸು, ರೆಗ್ಯುಲರ್ ಎನರ್ಜಿ ಅಪ್ಡೇಟ್ಸು, ರೀಡಿಂಗ್ಸು ರೆಗ್ಯುಲರ್ ಆಗಿ ಅಲ್ಲಿನೂ ಪೋಸ್ಟ್ ಮಾಡ್ತಾ ಇರ್ತೀನಿ. ಸೊ ದಟ್ ಯು ಡೋಂಟ್ ಮಿಸ್ ಅಡಿಷ್ನಲ್ ಮೆಸೇಜಸ್ ಆ್ಯಂಡ್ ಅಡಿಷ್ನಲ್ ಗೈಡೆನ್ಸ್ ಆ್ಯಂಡ್ ಅಡಿಷ್ನಲ್ ಸಪೋರ್ಟ್. ಆಲ್ರೈಟ್, ಸೊ ದಟ್ ಈಸ್ ಯುವರ್ ರೀಡಿಂಗ್ ಇವತ್ತಿಗೆ. ಟೇಕ್ ಸೂಪರ್ ಗುಡ್ ಕೇರ್ ಆಫ್ ಯುವರ್ ಸೆಲ್ಫ್. ಲವ್ ಯು ಆಲ್. ಬಾಯ್. ಕನೆಕ್ಟ್ ಮಾಡಿದ ತಕ್ಷಣ ಮೊದಲನೇದು, ನೀವು ದೇವಸ್ಥಾನದಲ್ಲಿ ಕೂತಿರೋಂಥ ಇಮೇಜ್ ತೋರಿಸ್ತಾ ಇರೋದು ಅಥವಾ ನಿಮ್ಮ ಮನೆಯಲ್ಲಿರೋವಂಥ ದೇವ್ರ ಮನೆಯಲ್ಲಿ ಕೂತಿರೋವಂಥದ್ದು, ಎಲ್ಲೇ ನೀವು ದೇವ್ರನ್ನ ಇಟ್ಟಿದ್ರು ಅಲ್ಲಿ ಮುಂದೆ ಕೂತ್ಕೊಂಡು ನೀವು ಪ್ರೇಯರ್ ಮಾಡ್ತಾ ಇರೋವಂಥದ್ದು, ನಿಮ್ಮ ಸ್ಪಿರಿಚುವಲ್ ಪ್ರಾಕ್ಟೀಸಸ್ಸು, ನಿಮ್ಮ ಸ್ಪಿರಿಚುವಲ್ ಡೆವಲಪ್ಮೆಂಟು, ನಿಮ್ಮ ಸ್ಪಿರಿಚುವಲ್ ಎನ್ಹ್ಯಾನ್ಸ್ಮೆಂಟು, ನಿಮ್ಮ ಸ್ಪಿರಿಚುವಲಿ ಎಕ್ಸ್ಪ್ಯಾನ್ಷನನ್ನು, ನಿಮ್ಮ ಎನರ್ಜಿ ಎಕ್ಸ್ಪ್ಯಾಂಡ್ ಆಗ್ತಾ ಇರೋದನ್ನು, ನಿಮ್ಮ ಎನರ್ಜಿ ನ್ಯಾಚುರಲ್ ಆಗಿ ರೀಅಲೈನ್ ಆಗ್ತಾ ಇರೋದನ್ನು ತೋರಿಸ್ತಾ ಇರೋದು. ಮೊದಲನೇದು, ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮಗೆ ಹೇಳ್ತಾ ಇರೋದು, ಆಬ್ವಿಯಸ್ಲಿ ಸ್ಪಿರಿಚುವಲಿ ಯು ಆರ್ ಲೈಕ್ ಎಕ್ಸ್ಪ್ಯಾನ್ಷನ್ ಅಂತೂ ನಡೀತಾ ಇದೆ, ಬಟ್ ನ್ಯಾಚುರಲ್ ಆಗಿಯೇ ನಿಮ್ಮ ಸೋಲ್ ಬಂದು ರೀಅಲೈನ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಮೇ ಬಿ ಮುಂಚೆ ನಿಮಗೆ ನಿಮ್ಮ ಡ್ರೀಮ್ಸ್ ಬೇರೆ ಇತ್ತು, ಮೇ ಬಿ ಮುಂಚೆ ನಿಮಗೆ PhD ಮಾಡಬೇಕು ಅಂತ ಇತ್ತು, ಬಟ್ ಇವಾಗ PhD ಮಾಡೋದ್ರಲ್ಲಿ ಯಾವುದೇ ಉಪಯೋಗ ಇಲ್ಲ, ಐ ವಾಂಟ್ ಟು ಡೂ ಸಮಥಿಂಗ್ ಡಿಫ್ರೆಂಟ್ ಅಂತ ಇರ್ಬೋದು. ಮುಂಚೆ ಮೇ ಬಿ ಯು ವಾಂಟೆಡ್ ಟು ಬಿಕಮ್ ಅ ಲಾಯರ್, ಬಟ್ ಇವಾಗ ನನಗೆ ಅದರಲ್ಲಿ ಯಾವುದೇ ಖುಷಿ ಕೊಡ್ತಾ ಇಲ್ಲ, ಐ ವಾಂಟ್ ಟು ಬಿ ಅ ಪೇಂಟರ್ ಅಂತ ಇರ್ಬೋದು. ನ್ಯಾಚುರಲ್ ಆಗಿಯೇ ದೇರ್ ಇಸ್ ಅ ರೀಅಲೈನ್ಮೆಂಟ್ ಆಗ್ತಾ ಇರೋದು, ಬಿಕಾಸ್ ಯುವರ್ ಸೋಲ್ ಇಸ್ ಕೈಂಡ್ ಆಫ್ ಎವಾಲ್ವಿಂಗ್ ಆ್ಯಂಡ್ ಯು ಆರ್ ಸ್ಟೆಪ್ಪಿಂಗ್ ಇನ್ ಟು ಯುವರ್ ನ್ಯಾಚುರಲ್ ಸ್ಟೇಟ್ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಸೊ ಯುವರ್ ಸ್ಟೋರಿ ಇಸ್ ಚೇಂಜಿಂಗ್. ಓಕೆ, ನ್ಯಾಚುರಲ್ ಆಗಿ ನಿಮ್ಮ ಸ್ಟೋರಿ ಚೇಂಜ್ ಆಗ್ತಾ ಇದೆ, ನಿಮ್ಮ ಇಂಟ್ರೆಸ್ಟ್ಗಳು ಚೇಂಜ್ ಆಗ್ತಾ ಇದೆ, ನಿಮ್ಮ ವಿಷನ್ ಚೇಂಜ್ ಆಗ್ತಾ ಇದೆ, ನಿಮ್ಮ ಗೋಲ್ ಚೇಂಜ್ ಆಗ್ತಾ ಇದೆ, ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ನಿಮಗಿರುವಂಥ ಐಡಿಯಾಸ್ ಚೇಂಜ್ ಆಗ್ತಾ ಇದೆ. ನಿಮ್ಮ ಫ್ಯಾಮಿಲಿನಲ್ಲಿ ಇಷ್ಟು ದಿನ ಏನಂತ ಹೇಳಿದರು ಅಥವಾ ನೀವು ಏನನ್ನು ಕಲ್ತಿದ್ರಿ, ನೀವು ಯಾವುದರಿಂದ ಇನ್ಫ್ಲೂಯೆನ್ಸ್ ಆಗಿದ್ರಿ ನಿಮ್ಮ ಲೈಫಲ್ಲಿ, ಲೈಕ್ ನಿಮ್ಮ ಫ್ಯಾಮಿಲಿನ ನೋಡಿ ಅಥವಾ ನಿಮ್ಮ ಪೇರೆಂಟ್ಸ್ನ ನೋಡಿ ಅಥವಾ ನಿಮ್ಮ ಅಜ್ಜಿ ತಾತನ ನೋಡಿ ಅಥವಾ ಅವರ ಹಿಂದೆ ಬಂದಂಥವ್ರನ್ನ ನೋಡಿ, ಓಕೆ ಇದೇ ಥರ ಲೈಫ್ ಇರುತ್ತೆ ಅಂತ ಹೇಳಿ ನಿಮ್ಮ ಜರ್ನಿ ಶುರು ಮಾಡಿರ್ಬೋದು ನೀವು. ಬಟ್ ಇವಾಗ ಆ ಎಲ್ಲ ಬಿಲೀಫ್ಗಳು ಅಥವಾ ಹಳೆ ಸ್ಟೋರೀಸ್ ಎಲ್ಲ ಬ್ರೇಕ್ ಆಗ್ತಾ ಇದೆ ಅಂತ ಹೇಳ್ತಾ ಇರೋದು. ಸೊ ಯುವರ್ ಸ್ಟೋರಿ ಇಸ್ ಚೇಂಜಿಂಗ್, ಯುವರ್ ಸ್ಟೋರಿ ಇಸ್ ಬ್ರೇಕಿಂಗ್ ಆ್ಯಂಡ್ ಯುವರ್ ಸ್ಟೋರಿ ಇಸ್ ಗೆಟಿಂಗ್ ರೀಅಲೈನ್ಡ್. ನಿಮ್ಮ ಐಡಿಯಾಸ್ ಆರ್ ಗೆಟಿಂಗ್ ರೀಅಲೈನ್ಡ್ ನ್ಯಾಚುರಲ್ ಆಗಿ. ಸಮಥಿಂಗ್ ಇಸ್ ಬ್ರೇಕಿಂಗ್ ನಿಮ್ಮ ಒಳಗಡೆ, ನಿಮ್ಮ ಹಳೆ ಐಡಿಯಾಸು, ಹಳೆ ವಿಷನ್ಸ್ ಎಲ್ಲ. ಆ್ಯಂಡ್ ವಿ ಹ್ಯಾವ್ ಅ ಟವರ್ ಕಾರ್ಡ್, ಎ ಲಾಟ್ ಆಫ್ ಚೇಂಜಸ್. ಗ್ರೂಪ್ ನಂಬರ್ 2, ಸೊ ಎಲ್ಲ ಬ್ರೇಕ್ ಆಗ್ತಾ ಇದೆ ಅಥವಾ ನನ್ನ ಐಡಿಯಾಸು, ನನ್ನ ವಿಷನ್ಸ್ ಎಲ್ಲ ಚೇಂಜ್ ಆಗ್ತಾ ಇದೆ ಅಂತ ಮಾತ್ರಕ್ಕೆ ನಾವು ರೈಟ್ ಡೈರೆಕ್ಷನಲ್ಲಿ ಇಲ್ಲ ಅಂತಲ್ಲ. ವಿ ಆರ್ ಆ್ಯಕ್ಚುಲಿ ರೀಅಲೈನಿಂಗ್ ಟು ಅವರ್ ಆ್ಯಕ್ಚುಯಲ್ ಪರ್ಪಸ್ ಆ್ಯಂಡ್ ಅವರ್ ಆ್ಯಕ್ಚುಯಲ್ ಡೈರೆಕ್ಷನ್. ನಾವು ಮೇ ಬಿ ಯಾರನ್ನೋ
ಪ್ರೂವ್ ಮಾಡೋದಕ್ಕೋಸ್ಕರ ಆರ್ ಟು ಮೇಕ್ ಸಂಬಡಿ ಎಲ್ಸ್ ಪ್ರೌಡ್ ನಾವು ಪಿ ಎಚ್ ಡಿ ಮಾಡಬೇಕಂತ ಅಂದ್ಕೊಂಡಿರ್ಬೋದು. ಬಟ್ ಫಾರ್ ಮೀ ರೈಟ್ ನಾವು ಐ ಹ್ಯಾವ್ ನೋ ನೆಸೆಸಿಟಿ. ನಾನು ಯಾರಿಗೂ ಪ್ರೂವ್ ಮಾಡೋ ನೆಸೆಸಿಟಿ ಇಲ್ಲ, ಅಥವಾ ಪಿ ಎಚ್ ಡಿಯಿಂದ ನನಗೇನು ವ್ಯಾಲ್ಯೂ ಕೊಡ್ತಾ ಇದ್ದೀನಿ ಭೂಮಿಗೆ ಅಂತ ಗೊತ್ತಿಲ್ಲ. ಸೊ ಐ ಡೋಂಟ್ ನೋ ವಾಟ್ ಈಸ್ ದ ಪರ್ಪಸ್ ಆಫ್ ಡೂಯಿಂಗ್ ಅ ಪಿ ಎಚ್ ಡಿ. ನಾವು ಐ ಆಮ್ ಜಸ್ಟ್ ಗಿವಿಂಗ್ ಯು ಅನ್ ಎಕ್ಸಾಂಪಲ್. ಸೊ ನನಗೆ ಅದರಲ್ಲಿ ಏನು ಪರ್ಪಸ್ ಅಂತ ಗೊತ್ತಾಗ್ತಾಯಿಲ್ಲ. ಐ ವಾಂಟ್ ಟು ಡೂ ಸಮಥಿಂಗ್ ಎಲ್ಸ್. ಸೊ ಆನರ್ ನಿಮಗೆ ಬರ್ತಾ ಇರೋವಂಥ ಈ ಮೆಸೇಜಸ್ಸು, ಬರ್ತಾ ಇರೋವಂಥ ಈ ಚೇಂಜ್ಡ್ ಅಟೆನ್ಷನ್ ಅಥವಾ ಈ ಹೊಸ ಥರ ಅಥವಾ ಹೊಸ ಇಂಟ್ರೆಸ್ಟ್ಗಳು, ಬಿಕಾಸ್ ಯುವರ್ ಸ್ಟೋರಿ ಈಸ್ ಆ್ಯಕ್ಚುಲಿ ಬೀಂಗ್ ರೀಡೈರೆಕ್ಟೆಡ್ ನಿಮ್ಮ ಆ್ಯಕ್ಚುಲ್ ಸೋಲ್ ಪರ್ಪಸ್ ಕಡೆಗೆ. ನೀವು ಈ ಭೂಮಿ ಮೇಲೆ ಏನು ಮಾಡೋದಕ್ಕೆ ಬಂದಿದ್ದೀರಾ ಆ ಒಂದು ಪರ್ಪಸ್ ಕಡೆಗೆ ನ್ಯಾಚುರಲ್ ಆಗೇ ರೀಅಲೈನ್ ಆಗ್ತಾ ಇರೋ ಥರ ಇದೆ ಗ್ರೂಪ್ ನಂಬರ್ 2. ಸೊ ಇವಾಗ ಸದ್ಯಕ್ಕೆ ಎಲ್ಲ ಬ್ರೇಕ್ ಆಗ್ತಾ ಇರ್ಬೋದು. ಈಗ ಸದ್ಯಕ್ಕೆ ಎಲ್ಲನೂ ಕನ್ಫ್ಯೂಸ್ಡ್ ಸ್ಟೇಟಲ್ಲಿ ಇರ್ಬೋದು, ಅಥವಾ ಯಾಕೆ ಹಿಂಗಾಗ್ತಾ ಇದೆ, ನಾನು ಇದೇ ಥರ ಇರುತ್ತೆ ಅಂದ್ಕೊಂಡೆ, ಅಥವಾ ಹೀಗೆ ಹೋಗ್ತೀನಿ ಅಂತ ಅಂದ್ಕೊಂಡೆ, ಅಥವಾ ಇದೇ ಥರ ಎಲ್ಲನೂ ಈಸಿಯಾಗಿ ಆಗುತ್ತೆ ಅಂತ ಅಂದ್ಕೊಂಡೆ. ವಿ ಹ್ಯಾವ್ ಹ್ಯಾಂಗ್ಡ್ ಮ್ಯಾನ್ ಆ್ಯಂಡ್ ದೆನ್ ವಿ ಹ್ಯಾವ್ 6 of swords. Absolutely, you're shifting, you're changing your ideas, your vision, your story, your beliefs. ಎಷ್ಟೊಂದು ನಿಮ್ಮ ಒಳಗಡೆ ಈ ಸದ್ಯದಲ್ಲಿ ಬದಲಾಗ್ತಾ ಇರೋದು, ಸೊ ದಟ್ ಯು ಕ್ಯಾನ್ ಸ್ಟಾರ್ಟ್ ರೈಟಿಂಗ್ ಈ ಹೊಸ ಸ್ಟೋರಿನ. ಗ್ರೂಪ್ ನಂಬರ್ 2. ಸೊ ಇಟ್ ಈಸ್ ನಾಟ್ ಅಬೌಟ್ ಏನೂ ಆಗ್ತಾ ಇಲ್ಲ, ಅಥವಾ ನನ್ನ ಮ್ಯಾನಿಫೆಸ್ಟೇಷನ್ ಏನಾಗುತ್ತೆ ಅಂತ ಗೊತ್ತಿಲ್ಲ, ಅಥವಾ ನಾನು ಸರಿಯಾಗಿರೋ ಡೈರೆಕ್ಷನಲ್ಲಿ ಇದ್ದೀನಾ ಇಲ್ವಾ ಅನ್ನೋಂಥ ಪ್ರಶ್ನೆಗಳಿಗಿಂತ ಮುಖ್ಯವಾಗಿರುವಂಥ ಒಂದು ಗೈಡೆನ್ಸ್ ನಿಮಗೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಇವತ್ತನ ರೀಡಿಂಗಲ್ಲಿ ಕೊಡ್ತಾ ಇರೋದು. ಯು ಆರ್ ಆ್ಯಕ್ಚುಲಿ ಗೆಟಿಂಗ್ ಇನ್ ಟು ದ ರೈಟ್ ಡೈರೆಕ್ಷನ್. ಇವಾಗ ಮೇ ಬಿ ಇಷ್ಟು ದಿನ ನೀವು ಯು ಆರ್ ಲರ್ನಿಂಗ್ ಅ ಲಾಟ್ ಆಫ್ ಥಿಂಗ್ಸ್. ಸಿಕ್ಕಾಪಟ್ಟೆ ಕಾರ್ಮಿಕ್ ಲೆಸನ್ಗಳಿರ್ಬೋದು, ಕಾರ್ಮಿಕ್ ರಿಲೇಷನ್ಶಿಪ್ ಇರ್ಬೋದು, ಕಾರ್ಮಿಕ್ ವರ್ಕ್ ಸಿಚುವೇಶನ್ ಇರ್ಬೋದು. ಇಷ್ಟು ದಿನ ನೀವೇನು ಮಾಡಿದ್ರಿ, ಮೇ ಬಿ ಇಟ್ ವಾಸ್ ಫಾರ್ ಯು ಟು ಲರ್ನ್ ಸಮಥಿಂಗ್, ಹೊಸದನ್ನು ಏನೋ ಕಲಿಯುವಂಥದ್ದು ಇರೋವಂಥ ಸಿಚುವೇಶನ್ ಇದ್ದಿರ್ಬೋದು, ಅದರಲ್ಲಿ ನಿಮ್ಮ ಸೋಲ್ ಲೆಸನ್ಸ್ ಇದ್ದಿರ್ಬೋದು. ಇವಾಗ ಯು ಆರ್ ಗೆಟಿಂಗ್ ರಿಡ್ ಆರ್ ರಿಲೀಸಿಂಗ್ ಅದೆಲ್ಲನೂ, ಸೊ ದಟ್ ಅದು ನಿಮಗೆ ಸ್ಯಾಟಿಸ್ಫ್ಯಾಕ್ಷನನ್ನು ಅಥವಾ ನಿಮಗೆ ಬೇಕಾದಂಥ ಖುಷಿನ ಅಥವಾ ನಿಮ್ಮ ಒಂದು ಅಲೈನ್ಮೆಂಟ್, ನಿಮ್ಮ ಸೋಲ್ ಅಲೈನ್ಮೆಂಟಲ್ಲಿ ಅದು ಇಲ್ಲ ಅನ್ನೋದು ಅರ್ಥ ಮಾಡಿಕೊಂಡು ಯು ಆರ್ ಶಿಫ್ಟಿಂಗ್, ಯುವರ್ ಸ್ಟೋರಿ ಈಸ್ ಚೇಂಜಿಂಗ್ ಆ್ಯಂಡ್ ಇಟ್ ಈಸ್ ಹ್ಯಾಪ್ನಿಂಗ್ ವೆರಿ ನ್ಯಾಚುರಲಿ, ವೆರಿ ಆರ್ಗ್ಯಾನಿಕ್ಲಿ. ಸೊ ಈ ಸದ್ಯದಲ್ಲಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಯು ಆರ್ ಆ್ಯಕ್ಚುಲಿ ಗೆಟಿಂಗ್ ರೀಅಲೈನ್ಡ್ ನಿಮ್ಮ ಡೈರೆಕ್ಷನ್ಗೆ, ನಿಮ್ಮ ಸೋಲ್ ಪರ್ಪಸ್ಗೆ, ನಿಮ್ಮ ನೀವು ತಲುಪಬೇಕಾಗಿರುವಂಥ ಡೆಸ್ಟಿನೇಷನ್ಗೆ ನಾವು ಆ್ಯಕ್ಚುಲಿ ಇವಾಗ ನಿಮ್ಮನ್ನ ಮೂವ್ ಮಾಡ್ತಾ ಇರೋದು. ಆ್ಯಂಡ್ ಇಟ್ ಈಸ್ ಹ್ಯಾಪ್ನಿಂಗ್ ನ್ಯಾಚುರಲಿ. ಸೊ ಡೋಂಟ್ ಪ್ಯಾನಿಕ್, ಡೋಂಟ್ ಓವರ್ ಥಿಂಕ್, ಸೊ ಲೆಟ್ ಇಟ್ ಹ್ಯಾಪನ್. ಸೊ ನ್ಯಾಚುರಲ್ ಆಗಿ ಇದು ರೀಅಲೈನ್ ಆಗೋದಕ್ಕೆ ಬಿಡಿ, ಬಿಕಾಸ್ ಯು ವಿಲ್ ನೋ ಎಕ್ಸಾಕ್ಟ್ಲಿ ವಾಟ್ ಟು ಡೂ, ಅಥವಾ ಏನು ಮಾಡೋದು, ಅಥವಾ ಯಾವ ಡೈರೆಕ್ಷನಲ್ಲಿ ಹೋಗೋದು. ಇಟ್ ಈಸ್ ಹ್ಯಾಪ್ನಿಂಗ್ ವೆರಿ ನ್ಯಾಚುರಲಿ. ನಿಮ್ಗೆ ಹೇಳ್ತಾ ಇರೋದು ಲೈಕ್ ಸರೆಂಡರ್. ಈ ಸದ್ಯಕ್ಕೆ ಏನು ಕಂಟ್ರೋಲಲ್ಲಿ ಇಲ್ಲ ಅಂತ ಅನ್ನಿಸ್ತಾ ಇರ್ಬೋದು, ಬಿಕಾಸ್ ಎವ್ರಿಥಿಂಗ್ ಇಸ್ ಕ್ರಂಬ್ಲಿಂಗ್ ಆ್ಯಂಡ್ ಚೇಂಜಿಂಗ್. ಯಾಕೆಂದರೆ ಮನೆ ಫೌಂಡೇಶನ್ ಸ್ಟ್ರಾಂಗ್ ಆಗಿಲ್ಲ ಅಂತ ಅಂದಾಗ ಸ್ವಲ್ಪ ಏನಾದರೂ ಭೂಕಂಪ ಆದ್ರೂ ಫಸ್ಟು ಆ ಫೌಂಡೇಶನ್ ಸ್ಟ್ರಾಂಗ್ ಆಗಿಲ್ಲ ಅನ್ನೋದೇ ಬೀಳೋದು. ಸೊ ಆ ಥರ ಯಾವುದೆಲ್ಲ ಫೌಂಡೇಶನ್ ಸ್ಟ್ರಾಂಗ್ ಆಗಿರಲಿಲ್ಲ, ಸೊ ಲಾಂಗ್ ಟರ್ಮ್ ಬರೋದಿಲ್ಲ ಅದು. ಸೊ ವಾಟ್ ಎವರ್ ದ ಫೌಂಡೇಶನ್, ವೀಕ್ ಫೌಂಡೇಶನ್ಸ್ ಆರ್ ಡ್ರಾಪಿಂಗ್. ರಿಲೇಷನ್ಶಿಪ್ ಇರ್ಬೋದು, ಅಥವಾ ನಮ್ಮ ಐಡಿಯಾಸು, ನಮ್ಮ ಇಂಟ್ರೆಸ್ಟ್ ಇರ್ಬೋದು, ಎನಿಥಿಂಗ್ ದಟ್ ವಾಸ್ ಸೂಪರ್ಫಿಷಿಯಲ್, ಓಕೆ, ಎನಿಥಿಂಗ್ ದಟ್ ವಾಸ್ ಸೊಸೈಟಿಗೋಸ್ಕರ, ಇವ್ರಿಗೋಸ್ಕರ, ಅವ್ರಿಗೋಸ್ಕರ, ಅಥವಾ ಮೇ ಬಿ ದಿಸ್ ಇಸ್ ನಾರ್ಮಲ್, ಎಲ್ಲರೂ ಇದೇ ಮಾಡ್ತಾ ಇದ್ದಾರೆ, ಸೊ ಕಾಂಪ್ರಮೈಸ್ ಮಾಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ನಿಮ್ಮನ್ನು ನೀವು ಫೋರ್ಸ್ ಮಾಡಿ ಇಲ್ಲ ಇದೇ ಥರ ಏನೋ, ಇದೇ ಥರ ಹೋಗ್ಬೇಕೇನೋ ಅಂತ ಹೇಳಿ ಯಾವುದೋ ಒಂದು ವೇಗ್ ಕಾನ್ಸೆಪ್ಟ್ ಇಟ್ಕೊಂಡು ಜೀವನ ಮಾಡ್ತಾ ಇದ್ದಿದ್ದು ಇಟ್ ಈಸ್ ಬ್ರೇಕಿಂಗ್ ಇವಾಗ. ಸೊ ದೆರ್ ಇಸ್ ನೋ ಮೋರ್ ವೇಗ್ ಕಾನ್ಸೆಪ್ಟ್. ಯು ಆರ್ ಗೋಯಿಂಗ್ ಟು ಫಾಲೋ ನಿಮ್ಮ ಆ್ಯಕ್ಚುಯಲ್ ಪಾತನ್ನು, ನಿಮ್ಮ ಆ್ಯಕ್ಚುಯಲ್ ಡೆಸ್ಟಿನೇಷನನ್ನು. ಯುವರ್ ಹಾರ್ಟ್ ಈಸ್ ಕೈಂಡ್ ಆಫ್ ರೀಓರಿಯೆಂಟಿಂಗ್ ಆ್ಯಂಡ್ ರೀಅಡ್ಜಸ್ಟಿಂಗ್. ನಿಮ್ಮ ಸ್ಟೋರಿನ, ನಿಮ್ಮ ಟ್ರೆಜೆಕ್ಟರಿನ ಚೇಂಜ್ ಮಾಡ್ತಾ ಇರೋ ಥರ ಇದೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಮತ್ತು ನಿಮ್ಮ ಸೋಲ್. ಆಲ್ ರೈಟ್, ಸೊ ದಟ್ ಈಸ್ ವಾಟ್ ಈಸ್ ಹ್ಯಾಪ್ನಿಂಗ್ ನಿಮಗೆ ಇವಾಗ ಈ ಸದ್ಯಕ್ಕೆ. ಸೊ ಡೋಂಟ್ ವರಿ, ಯು ಆರ್ ಇನ್ ದ ರೈಟ್ ಡೈರೆಕ್ಷನ್. ನೀವು ಅಂದ್ಕೊಳ್ತಾ ಇರೋದು ಡಿಫ್ರೆಂಟ್ ಆ್ಯಂಗಲಲ್ಲಿ ಮ್ಯಾನಿಫೆಸ್ಟ್ ಆಗ್ತಾ ಇದೆ. ಆ್ಯಕ್ಚುಲಿ ನೀವೇನು ಕೇಳಿದ್ದೀರಾ ಅದು ಬರಬೇಕಂತಂದರೆ ನಿಮ್ಮ ಜೀವನಕ್ಕೆ ಈ ಕಂಪ್ಲೀಷನ್ಗಳು, ಈ ಬ್ರೇಕ್ ಆಗೋದು, ಇದೆಲ್ಲನೂ ತುಂಬಾ ಇಂಪಾರ್ಟೆಂಟು ನಿಮ್ಮ ಲೈಫಲ್ಲಿ. ಆಲ್ ರೈಟ್, ಸೊ ದ ವರ್ಲ್ಡ್ ಕಾರ್ಡ್, ದ ಟವರ್ ಕಾರ್ಡ್, ದಿಸ್ ಈಸ್ ಸೋ ಬ್ಯೂಟಿಫುಲ್. ಆ್ಯಂಡ್ ದೆನ್ ವಿ ಹ್ಯಾವ್ ದ ಫೂಲ್ ಕಾರ್ಡ್. ಯು ಆರ್ ಬಿಗಿನಿಂಗ್ ಅ ನ್ಯೂ ಜರ್ನಿ. ಗ್ರೂಪ್ ನಂಬರ್ 2. ಈ ಹಳೇದನ್ನೆಲ್ಲ ಬ್ರೇಕ್ ಮಾಡಿ, ಹಳೆ ಸೈಕಲ್ಗಳನ್ನೆಲ್ಲ ಕ್ಲೋಸ್ ಮಾಡಿ ಈ ಹೊಸ ಡೈರೆಕ್ಷನಲ್ಲಿ ಹೋಗ್ತಾ ಇರೋದು. ಮೇ ಬಿ ನೀವು ಫ್ರೀಡಮ್ ಕೇಳಿದರೆ ನೀವು ಇರೋಂಥ ಜಾಗದಲ್ಲಿ ಫ್ರೀಡಮ್ ಸಿಗ್ತಿರಲಿಲ್ಲ. ಮೇ ಬಿ ನೀವು ಸೋಲ್
ಸ್ಯಾಟಿಸ್ಫ್ಯಾಕ್ಷನ್, ನನ್ನ ಸೋಲ್ ಪರ್ಪಸ್ ಏನು, ಐ ಹ್ಯಾವ್ ಟು ಸ್ಟೆಪ್ ಇನ್ ಟು ಮೈ ಸೋಲ್ ಪರ್ಪಸ್ ಅಂತ ಕೇಳಿದರೆ ನೀವಿರೋಂಥ ಕೆಲಸದಲ್ಲಿ ಸೋಲ್ ಸ್ಯಾಟಿಸ್ಫೈ ಅಥವಾ ನಿಮ್ಮ ಸೋಲ್ ಪರ್ಪಸ್ನ ನೀವು ಅಚೀವ್ ಮಾಡೋಕ್ಕಾಗೋದಿಲ್ಲ. ಸೊ ದ ಪಾಸ್ಟ್ ಹ್ಯಾಸ್ ಟು ಗೋ, ಅಥವಾ ಹಳೆ ರಿಲೇಷನ್ಶಿಪ್ ಹ್ಯಾಸ್ ಟು ಗೋ. ಮೇ ಬಿ ಯು ಹ್ಯಾವ್ ಆಸ್ಡ್ ಫಾರ್ ಅ ಬ್ಯೂಟಿಫುಲ್ ಹಾರ್ಮೋನಿಯಸ್ ಲವಿಂಗ್ ರಿಲೇಷನ್ಶಿಪ್ ಅಂತ ಕೇಳಿದರೆ, ಈಗಿರೋಂಥ ಕಡೆ ನಿಮಗೆ ಆ ಥರ ಒಂದು ರಿಲೇಷನ್ಶಿಪ್ ಸಿಗಲ್ಲ ಅಂತಂದರೆ ಯು ಆರ್ ಬೇಸಿಕ್ಲಿ ಫೋರ್ಸಿಂಗ್ ಆ ಥರ ಒಂದು ರಿಲೇಷನ್ಶಿಪ್ನ ನಿಮ್ಮ ಜೀವನದಲ್ಲಿ ಇರೋದಕ್ಕೆ. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಲೈಕ್ ದೇ ಆರ್ ಟೆಲಿಂಗ್ ಇಟ್ ಇಸ್ ನ್ಯಾಚುರಲಿ ಬ್ರೇಕಿಂಗ್ ಆ್ಯಂಡ್ ಯು ಆರ್ ಬೀನ್ ರೀಡೈರೆಕ್ಟೆಡ್ ಈ ಹೊಸ ಡೈರೆಕ್ಷನಿಗೆ. ಸೊ ಯು ಆರ್ ಇನ್ ದ ರೈಟ್ ಪಾತ್. ಆ ಥರ ಅನ್ನಿಸದೇ ಇರ್ಬೋದು, ಬಿಕಾಸ್ ಸೋ ಮಚ್ ಆಫ್ ರಿಲೀಸಿಂಗ್ ಬರ್ತಾ ಇರೋದು ನಿಮ್ಮ ಲೈಫಲ್ಲಿ ಈಗ ಸದ್ಯಕ್ಕೆ. ಆ್ಯಂಡ್ ದೆನ್ ವಿ ಹ್ಯಾವ್ 8 ಆಫ್ ಸ್ವಾರ್ಡ್ಸ್. ಇದು ನಮ್ಮ ಲಿಮಿಟೇಷನ್ಸ್ಗಳನ್ನ ಬ್ರೇಕ್ ಮಾಡ್ತಾ ಇರೋದು ಗ್ರೂಪ್ ನಂಬರ್ 2. ನಮಗೆ ನಾವು ಹಾಕ್ಕೊಂಡಂಥ ಲಿಮಿಟೇಷನ್ಸ್ಗಳು, ನಮಗೆ ನಾವು ಹಾಕ್ಕೊಂಡಂಥ ಆ ಬೌಂಡ್ರಿಗಳೇನಿದೆ ಅದನ್ನೆಲ್ಲ ನಾವು ಬ್ರೇಕ್ ಮಾಡಿ ಅದರಿಂದ ಆಚೆ ಬರ್ತಾ ಇದ್ದೀವಿ. ನಮ್ಮ ಆಲೋಚನೆ ಮಾಡುವಂಥ ಶೈಲಿ, ನಮ್ಮ ನಂಬಿಕೆಗಳು, ಬೇಸಿಕ್ಲಿ ಯುವರ್ ಸ್ಟೋರಿ ಇಸ್ ಬೀನ್ ರೀರಿಟನ್ ಗ್ರೂಪ್ ನಂಬರ್ 2. ಲೈಕ್ ಕಂಪ್ಲೀಟ್ಲಿ ನಿಮ್ಮ ಸ್ಟೋರಿನ ರೀರೈಟ್ ಮಾಡ್ತಾ ಇರೋವಂಥ ಟೈಮು ನಿಮ್ಮ ಲೈಫಲ್ಲಿ. ಸೊ ಆ್ಯಸ್ ಆಫ್ ನಾವು ಗೋ ವಿತ್ ದ ಫ್ಲೋ, ಬಿಕಾಸ್ ನ್ಯಾಚುರಲ್ ಆಗೇ ನಿಮ್ಮ ರಿಅಲೈನ್ಮೆಂಟ್ ಆದಮೇಲೆ ನೀವೇನು ಕೇಳಿದ್ದೀರಾ, ನೀವೇನು ಪ್ರೇಯರ್ಸ್ ಮಾಡಿದ್ದೀರಾ, ನೀವು ಯಾವ ಥರ ಒಂದು ಲೈಫನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಸೊ ದಟ್ ಈಸ್ ಎಕ್ಸಾಕ್ಟ್ಲಿ ಯು ಆರ್ ಮ್ಯಾನಿಫೆಸ್ಟಿಂಗ್ ಆ್ಯಂಡ್ ಯು ಆರ್ ಇನ್ ದ ರೈಟ್ ಡೈರೆಕ್ಷನ್. ಆಲ್ದೋ ಆ ಥರ ಅನ್ನಿಸ್ಲಿಲ್ಲ ಅಂತ ಅಂದ್ರೂ ಯು ಆರ್ ಇನ್ ದ ರೈಟ್ ಡೈರೆಕ್ಷನ್ ಗ್ರೂಪ್ ನಂಬರ್ 2. ಸೊ ಡೋಂಟ್ ಡೌಟ್ ನಿಮ್ಮ ಪಾತನ ಜಸ್ಟ್ ಬಿಕಾಸ್ ಇಟ್ ಈಸ್ ಲಿಟಲ್ ಬಿಟ್ ಕನ್ಫ್ಯೂಸ್ಡ್ ಆರ್ ಕೇಯಾಟಿಕ್ ಅನ್ ಮಾತ್ರಕ್ಕೆ ನೀವು ಕರೆಕ್ಟ್ ಆಗಿರುವಂಥ ದಾರಿನಲ್ಲಿ ಇಲ್ಲ ಅಂತ ಅಲ್ಲ. ನೀವೇನು ಕೇಳಿದ್ದೀರಾ ಅದನ್ನು ತರೋದಕ್ಕೆ ಫಸ್ಟ್ ಏನಿದೆ ಅದನ್ನು ತೆಗೆದು ಹಾಕೇ ಆ್ಯಕ್ಚುಲ್ ಆಗಿ ನೀವೇನು ಕೇಳಿದ್ದೀರಾ ಅದನ್ನು ತರೋದಕ್ಕೆ ಸಾಧ್ಯ. ಸೊ ಕೋಆಪ್ರೇಟ್ ವಿತ್ ದ ಯೂನಿವರ್ಸ್ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಕೋಆಪ್ರೇಟ್ ವಿತ್ ದ ಯೂನಿವರ್ಸ್ ಆ್ಯಂಡ್ ಕೋಆಪ್ರೇಟ್ ವಿತ್ ಯುವರ್ ಸೋಲ್, ಕೋಆಪ್ರೇಟ್ ವಿತ್ ಯುವರ್ ಸೋಲ್ ಪರ್ಪಸ್, ಬಿಕಾಸ್ ಯು ಆರ್ ಸ್ಟೆಪ್ಪಿಂಗ್ ಇನ್ ಟು ನಿಮ್ಮ ಆ್ಯಕ್ಚುಯಲ್ ಸೋಲ್ ಪರ್ಪಸ್, ಆ್ಯಕ್ಚುಯಲ್ ಡೆಸ್ಟಿನೇಷನ್, ಆ್ಯಂಡ್ ಯು ಆರ್ ಅಲೈನಿಂಗ್ ನಿಮ್ಮ ಆ್ಯಕ್ಚುಯಲ್ ಸ್ಟೋರಿಗೆ ಗ್ರೂಪ್ ನಂಬರ್ 2. ಅಂದರೆ ಇದುವರೆಗೂ ಆಗಿದ್ದು ಆ್ಯಕ್ಚುಯಲ್ ಸ್ಟೋರಿ ಅಂತ ಅಲ್ಲ, ದಟ್ ಈಸ್ ಪಾರ್ಟ್ ಆಫ್ ಯುವರ್ ಸ್ಟೋರಿ. ಆ ಪಾರ್ಟಲ್ಲಿ ಬರೀ ನೀವು ಕಲ್ತ್ಕೊಳ್ತಾ ಇದ್ರಿ ನಿಮ್ಮ ಲೈಫ್ ನೀವು ಯಾರು ಅಂತ ಗೊತ್ತಿಲ್ದಿರ ಮಾಡ್ದಂಥ ಲೈಫ್ ಅದು. ಇವಾಗ ನೀವು ಯಾರು ಅಂತ ತಿಳ್ಕೊಂಡ್ಮೇಲೆ ಆಬ್ವಿಯಸ್ಲಿ ನಿಮ್ಮ ಸ್ಟೋರಿ ಚೇಂಜ್ ಆಗಲೇಬೇಕು. ಮುಂಚೆ ಇರೋ ಥರ ನೀವು ಈಗ ಇರೋದು ತುಂಬ ಕಷ್ಟ. ಸೊ ಎನಿಥಿಂಗ್ ದಟ್ ಹ್ಯಾಡ್ ವೀಕ್ ಫೌಂಡೇಶನ್ ಈಸ್ ಡ್ರಾಪಿಂಗ್ ಆ್ಯಂಡ್ ನಿಮ್ಮ ಒಂದು ಹಾರ್ಟ್ ಬಂದು ರೀಅಲೈನ್ ಆಗ್ತಾ ಇರೋದು ಈ ಬ್ಯೂಟಿಫುಲ್ ಸನ್ ಎನರ್ಜಿಗೆ. ಸೊ ದಟ್ ನೀವು ಆ್ಯಕ್ಚುಲ್ ಆಗಿ ಏನು ಕೇಳಿದ್ದೀರಾ ಅದಕ್ಕೆ ವಿ ಆರ್ ಅಲೈನಿಂಗ್ ಯು. ಸೊ ಯು ಆರ್ ಮ್ಯಾನಿಫೆಸ್ಟಿಂಗ್ ನೀವೇನನ್ನು ಕೇಳಿದ್ದೀರಾ. ಸೊ ಸದ್ಯಕ್ಕೆ ಇದು ಕೇಯಾಟಿಕ್ ಆಗಿ ಅನ್ನಿಸಿದ್ರೂ ಕನ್ಫ್ಯೂಷನ್ನು ಅಥವಾ ಮೇ ಬಿ ಇಟ್ ಈಸ್ ಅ ಹಾರ್ಡ್ ಪ್ರಾಸೆಸ್. ಎಲ್ಲನೂ ಹಳೇದನ್ನು ಬಿಡೋದು ಅಥವಾ ಹೊಸ ಚಾಯ್ಸಸ್ಸು, ಹೊಸ ಡೈರೆಕ್ಷನ್ನು, ಸ್ವಲ್ಪ ಭಯ, ಸ್ವಲ್ಪ ಲೈಕ್ ಓ ಮೈ ಗಾಡ್ ವಾಟ್ ಈಸ್ ಹ್ಯಾಪ್ನಿಂಗ್ ಅನ್ನೋ ಥರ ಫಿಯರು, ಕನ್ಫ್ಯೂಷನು, ಎವ್ರಿಥಿಂಗ್ ಈಸ್ ನಾರ್ಮಲ್. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಬಟ್ ಯು ಹ್ಯಾವ್ ಟು ಫೇಸ್ ಯುವರ್ ಫಿಯರ್ ಆ್ಯಂಡ್ ಗೋ ಥ್ರೂ ಈ ಪ್ರಾಸೆಸ್ನ, ಬಿಕಾಸ್ ದಿಸ್ ಇಸ್ ಬ್ರಿಂಗಿಂಗ್ ಯು ಫ್ರೀಡಮ್ ಇಸ್ ದ ಬಿಗ್ಗೆಸ್ಟ್ ವರ್ಡ್ ನಿಮಗೆ ಬರ್ತಾ ಇರೋದು. ಯು ಹ್ಯಾವ್ ಆಸ್ಕ್ಡ್ ಫಾರ್ ಫ್ರೀಡಮ್, ಯು ಹ್ಯಾವ್ ಆಸ್ಕ್ಡ್ ಫಾರ್ ಲಿಬರೇಷನ್, ಯು ಹ್ಯಾವ್ ಆಸ್ಕ್ಡ್ ಫಾರ್ ಸ್ಪಿರಿಚುವಲ್ ಡೆವಲಪ್ಮೆಂಟ್. ಈ ಗ್ರೂಪಲ್ಲಿರೋರು ಸುಮಾರು ಜನ ಸ್ಪಿರಿಚುವಲ್ ಪಾತಲ್ಲಿ ಕಾನ್ಷಿಯಸ್ ಆಗಿ ನಡೀತಾ ಇರೋರು ಇರ್ಬೋದು. ಯು ಹ್ಯಾವ್ ಆಸ್ಕ್ಡ್ ಫಾರ್ ಸ್ಪಿರಿಚುವಲ್ ಫ್ರೀಡಮ್. ಓಕೆ, ನಿಮಗೆ ಯಾವ ಥರ ಇರಬೇಕು ಸ್ಪಿರಿಚುವಲಿ ಆ ಥರ ಇರೋವಂಥ ಒಂದು ಫ್ರೀಡಮ್ನ ಕೇಳಿರ್ಬೋದು. ಆ್ಯಂಡ್ ದಟ್ ಈಸ್ ವೇರ್ ಈ ಒಂದು ಎಕ್ಸ್ಪೀರಿಯನ್ಸಸ್ಸು ನಿಮ್ಮನ್ನ ತೊಗೊಂಡು ಹೋಗ್ತಾ ಇರೋದು. ಸೊ ದಟ್ ಯು ಕ್ಯಾನ್ ಸಿಟ್ comfortably ನಿಮ್ಮ ಲೈಫಲ್ಲಿ ಆ್ಯಂಡ್ ದೆನ್ ಡೂ ವಾಟ್ ಯು ಲವ್ ಟು ಡೂ. ಓಕೆ, ವಿತ್ ಆಲ್ ದ ಫ್ರೀಡಮ್ ಆಫ್ ಚಾಯ್ಸ್, ಫ್ರೀಡಮ್ ಆಫ್ ಸ್ಪೀಚ್, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಸೊ ದಟ್ ಯು ಕ್ಯಾನ್ ಬಿ ಹೂ ಯು ಆರ್. ಈ ಭೂಮಿ ಮೇಲೆ ಯಾವ ಥರ ಇರೋದಕ್ಕೆ ಬಂದಿದ್ದೀರಾ, ಏನನ್ನು ಮಾಡೋದಕ್ಕೆ ಬಂದಿದ್ದೀರಾ, ಏನನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಬಂದಿದ್ದೀರಾ, ಏನನ್ನು ಕ್ರಿಯೇಟ್ ಮಾಡೋದಕ್ಕೆ ಬಂದಿದ್ದೀರಾ, ಎಷ್ಟರ ಮಟ್ಟಿಗೆ ಸ್ಪಿರಿಚುವಲಿ ಡೆವಲಪ್ ಆಗೋದಕ್ಕೆ ಬಂದಿದ್ದೀರಾ. ಯು ಆರ್ ಸ್ಟೆಪ್ಪಿಂಗ್ ಇನ್ ಟು ಯುವರ್ ನೆಕ್ಸ್ಟ್ ಎಂಪವರಿಂಗ್ ಸ್ಟೋರಿ ಗ್ರೂಪ್ ನಂಬರ್ 2. ಯು ಆರ್ ಸ್ಟಿಲ್ ಇನ್ ಅಲೈನ್ಮೆಂಟ್, ಬಟ್ ದ ಸ್ಟೋರಿ ಈಸ್ ಚೇಂಜಿಂಗ್. ಸೊ ನೀವೇನನ್ನು ಕೇಳಿದ್ರಿ ಅದನ್ನು ನಿಮ್ಮ ಲೈಫಿಗೆ ತರೋದಕ್ಕೆ, ಆ ಹೊಸ ಸ್ಟೋರಿಗೆ ನೀವು ಸ್ಟೆಪ್ ಇನ್ ಆಗೋದಕ್ಕೆ ವಿ ಆರ್ ರಿಲೀಸಿಂಗ್. ಯಾವುದೆಲ್ಲ ವರ್ಕ್ ಆಗಿಲ್ಲ ಇದುವರೆಗೂ. ಸೊ ಬಿ ಪೇಷಂಟ್, ಬಿ ಕೈಂಡ್ ಆ್ಯಂಡ್ ಕಂಪ್ಯಾಷನೇಟ್ ನಿಮ್ಮ ಬಗ್ಗೆ ನೀವು, ಆ್ಯಂಡ್ ಯು ಆರ್ ಬೀಯಿಂಗ್ ರೀಡೈರೆಕ್ಟೆಡ್ ಈ ಡೈರೆಕ್ಷನ್ ಕಡೆಗೆ. ಆಲ್ರೈಟ್, ಸೊ ಅದು ನಿಮ್ಮ ಇವತ್ತಿನ ಮೆಸೇಜಸ್ ಗ್ರೂಪ್ ನಂಬರ್ 2. ನಿಮ್ಗೆ ರೆಸನೇಟ್ ಆಯಿತು ಅಂತ ಅಂದ್ಕೊಳ್ತೀನಿ, ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಆ್ಯಂಡ್ ಕೆಳಗಡೆ ಇನ್ಸ್ಟಾಗ್ರಾಮ್ ಲಿಂಕ್ ಹಾಕಿರ್ತೀನಿ, ಅಲ್ಲಿ
ಇನ್ಸ್ಟಾಗ್ರಾಮ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಫಾಲೋ ಮಾಡೋದು ಮರಿಬೇಡಿ. ಬಿಕಾಸ್ ರೆಗ್ಯುಲರ್ ಆಗಿ ನನ್ನ ಪ್ರಾಕ್ಟೀಸಸ್ ಎಲ್ಲ ನಾನಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಆಲ್ಸೋ ಐ ಶೇರ್ ಕ್ವಿಕ್ ರೀಡಿಂಗ್ಸ್, ಎನರ್ಜಿ ಅಪ್ಡೇಟ್ಸ್ ಆ್ಯಂಡ್ ಆಲ್ ದೋಸ್ ಬ್ಯೂಟಿಫುಲ್ ಥಿಂಗ್ಸ್. ಆಲ್ರೈಟ್, ಸೊ ಡೋಂಟ್ ಮಿಸ್ ಅಡಿಷನಲ್ ಮೆಸೇಜ್, ಅಡಿಷನಲ್ ಗೈಡೆನ್ಸ್ ಆ್ಯಂಡ್ ಅಡಿಷನಲ್ ಇನ್ಫಾರ್ಮೇಷನ್ ಇನ್ಸ್ಟಾಗ್ರಾಮಲ್ಲಿ. ಆಲ್ರೈಟ್, ನಿಮ್ಮ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿತಂಗ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿಸುತ್ತೆ ಜಾಸ್ತಿ ಮಾಡಿ, ಆ್ಯಂಡ್ ಎಂಜಾಯ್ your new story and get into your new story. Group number 2, love you all. Take care. Bye-bye.